ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿತ್ಯ ಕ್ರಿಯೇಷನ್. ಫ್ರೆಂಡ್ಸ್, ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು. ಸೊ ಹಾಗಾಗಿ ನಂದು ಇನ್ನೂ ವಾಯ್ಸ್ ಸರಿಯಾಗಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇದು ಒಂದು ಬ್ರೈಡಲ್ ಡಿಸೈನ್ ಇದೆ ನೋಡಿ, ಟ್ಯಾಟಿಂಗ್ ಆರ್ಡ್ರ್ ಆನ್ಲೈನು. ಇದು ಲಾಸ್ಟ್ ಟೈಮು ಹೇಳಿದ್ದೆ, ಆನ್ಲೈನ್ದು ಪೂರ್ತಿ ಕಂಪ್ಲೀಟ್ ಆಗಿದೆ. ಬಟ್ ಇದು ಸೇಮ್ ಅದೇ ಥರ, ಬಟ್ ಡಬಲ್ ಲೇಯರ್ ಅಂದರೆ ಬ್ರೈಡಲ್ ಡಿಸೈನ್. ಇದು ಅವರು ಡಬಲ್ ಲೇಯರ್ದು ಪಿಕ್ ಕಳಿಸಿ ಈ ಡಿಸೈನ್ ಹಾಕ್ಕೊಡಿ ಅಂತ ಹೇಳಿದ್ದಾರೆ. ಸೊ ಇದು ಡಬಲ್ ಲೇಯರ್ ಅಂದರೆ ನಾನು ನೋಡಿ ಈ ಥರ ಕಾಣುತ್ತೆ. ಡಬಲ್ ಲೇಯರು ಫುಲ್ ಹೆವಿ ವರ್ಕ್ ಇರುತ್ತೆ, ಬ್ರೈಡಲ್ ಡಿಸೈನು. ಬಟ್ ಇಲ್ಲಿ ಬೀಡ್ಸು ತುಂಬ ಹೈಲೈಟ್ ಆಗ್ತವೆ ನೋಡಿ. ಈ ಕಡೆ ಬಂದಿದೆ, ಮತ್ತು ಇಲ್ಲಿ ಮಧ್ಯದಲ್ಲಿ ಬರುತ್ತೆ ಬೀಡು. ಈ ಕಲರಲ್ಲಿ ಹಾಕೋದು ಇವಾಗ ಡಬಲ್ ಲೇಯರಲ್ಲಿ ನೋಡಿ. ಇಲ್ಲಿ ಒಂದು ಬರುತ್ತೆ ಸೆಂಟ್ರಲ್ ಬೀಡು, ಮತ್ತು ಇಲ್ಲಿ ಇದೇ ರೀತಿ ಒಟ್ಟು 2 ಸ್ಟೆಪ್ಪಿಂದ 4 ಬೀಡ್ ಬರುತ್ತೆ ನೋಡಿ. ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಬೀಡು. ಈ ಬೀಡನ್ನು ಹೇಗೆ ಸೇರಿಸೋದು ಇಲ್ಲಿ ಅಂತಂದು ನಾನಿವಾಗ ತೋರಿಸ್ತೀನಿ ನಿಮಗೆ. ಯೂಶ್ವಲಿ ಈ ಡಿಸೈನ್ ಬರೋರಿಗೆ ತುಂಬ ಈಸಿ ಆಗುತ್ತೆ. ಇದನ್ನು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನೀವು. ಈ ಡಿಸೈನ್ ಯಾರ್ಯಾರು ಕಲ್ತಿದ್ದೀರೋ ಅವ್ರಿಗೆಲ್ರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ. ಹಾಗೆ ಯಾರಾದರೂ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಬೇಸಿಕ್ ವಿಡಿಯೋಗಳನ್ನ ನೋಡಿ. ನಿಮಗೆ ಟ್ಯಾಟಿಂಗು ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಬೇಸಿಕ್ ವಿಡಿಯೋಗಳು ಅಂತಲೇ ಒಂದು 4-5 ವಿಡಿಯೋ ಅಪ್ಡೇಟ್ ಮಾಡಿದ್ದೀನಿ ನೋಡಿ. ಈಗ ನಾನಿಲ್ಲಿ ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಪಿಂಕು ಮತ್ತು ಬ್ಲೂ, ಇದು ಒಂದು ಸ್ಯಾರಿ ಆರ್ಡರು. ಇದು ಸಿಲ್ಕ್ ಸ್ಯಾರಿ ಅಂದರೆ ಕಂಚಿ ಸೀರೆ ಇರಬೇಕು, ಗೊತ್ತಿಲ್ಲ, ಬಟ್ ಒಟ್ಟು ರೇಷ್ಮೆ ಸೀರೆ. ಇದು ಪರ್ಪಲ್ ಅಂದರೆ ಲ್ಯಾವೆಂಡರ್, ಲೈಟ್ ಲ್ಯಾವೆಂಡರ್ ಮತ್ತು ಡಾರ್ಕ್ ಬ್ಲೂ, ಇದು ಕಾಂಬಿನೇಷನಲ್ಲಿದೆ ಸೀರೆ. ಈಗ ಒಂದು ಸ್ಟೆಪ್ಪು ಪೂರ್ತಿ 48 ಇಂಚಸ್ ಕಳ್ತಿದೆ, ಅವರು ಅಳತೆ ಕಳಿಸಿದ್ದಾರೆ. 48 ಇಂಚಸ್ ಇದೆ ಅಂತ ನೋಡಿ. ಇದು 48 ಇಂಚಸ್ ಇದೆ, ಪೂರ್ತಿ ಆಗಿದೆ ಒಂದು ಸೈಡು. ಇವಾಗ ನೆಕ್ಸ್ಟ್ ಸೈಡ್ ಹಾಕಬೇಕು. ನೆಕ್ಸ್ಟ್ ಸೈಡ್ಗೂ ನೋಡಿ, ಒಂದು ಶೀಟಲ್ಲೂ ಒಂದು ರೋಲು. ನಾನಿಲ್ಲಿ ಮಧ್ಯ ಪೆಟಲ್ಸ್ ಬರುತ್ತಲ್ವ, ಇದು ಈ ಪೆಟಲ್ಸ್ ಬರುತ್ತಲ್ವ, ಇದು ಮಧ್ಯದ್ದು ಡಾರ್ಕ್ ಕಲರಲ್ಲಿ ಹಾಕಿದ್ದೀನಿ. ಹಾರ್ಚನ್ನು ಲ್ಯಾವೆಂಡರ್ ಕಲರ್ ಹಾಕಿದ್ದೀನಿ. ಆ್ಯಕ್ಚುಲಿ ಸ್ಯಾರಿ ಬಾಡಿ ಫುಲ್ಲು ಲ್ಯಾವೆಂಡರ್ ಇದೆ, ಪಲ್ಲು ಬ್ಲೂನಲ್ಲಿದೆ, ಬಾರ್ಡ್ರ್ ಮತ್ತು ಪಲ್ಲು ಬ್ಲೂನಲ್ಲಿದೆ. ಸೊ ಹಾಗಾಗಿ ನಾನು ಔಟ್ ಸೈಡಲ್ಲಿ ಆರ್ಚನ್ನು 2 ಸೈಡು ಲ್ಯಾವೆಂಡರಲ್ಲಿ ಹಾಕ್ತಿದ್ದೀನಿ, ಮಧ್ಯದಲ್ಲಿ ಬ್ಲೂ ಹಾಕ್ತಿದ್ದೀನಿ. ಈ ಸೈಡು ಅಷ್ಟೇ ಸೇಮ್, ಆರ್ಚು ಲ್ಯಾವೆಂಡರ್ ಸೈಡು, ಬ್ಲೂ ಇದರಲ್ಲಿ ಬರುತ್ತೆ ನೋಡಿ. ಈಗ ಇಲ್ಲಿ ಆರ್ಚು ಹೆಂಡಾಗಿದೆ, 7 ಡಬಲ್ ನಾಟ್ ಹಾಕಿದ್ದೀನಿ. ಮತ್ತು ಈ ಬೀಡಿಂದ ಇಲ್ಲಿಗೆ ಎಂಡ್ ಜಾಯಿನ್ ಮಾಡ್ಕೊಂಡಿದ್ದೀನಲ್ವ, ಈ ಬೀಡಿಂದ ಇಲ್ಲಿಗೆ ಜಾಯಿನ್ ಮಾಡ್ಕೊಂಡಿದ್ದೀನಲ್ಲ, ಇದು 14 ನಾಟ್ ಇದೆ. ಈಗ ನಾವು ಈ ಥರ ಇದನ್ನು ಉಲ್ಟಾ ಇಟ್ಕೊಳ್ಳೋಣ ನೋಡಿ. ಇಲ್ಲಿಂದ ಇಲ್ಲಿಗೆ 14 ಇದೆ. ಈಗ ಸೇಮ್ ಮತ್ತೆ ಒಂದು ಬೀಡನ್ನು ತೊಗೊಂಡು ನೋಡಿ, ಈ ಥರ ಬೆರಳಿಗೆ ಸುತ್ಕೊಳ್ಳೋಣ ಥ್ರೆಡ್ಡನ್ನು. ಈಗಲೂ ಆರ್ಚೆ ಹಾಕ್ತಾಯಿದ್ದೀನಿ, ಇನ್ನೂ ಆರ್ಚ್ ಕಂಪ್ಲೀಟ್ ಆಗಿಲ್ಲ, ಯಾಕೆಂದರೆ ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕಲ್ಲ, ಸ್ವಲ್ಪ ಆರ್ಚು ಜಾಸ್ತಿ ಬೇಕಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. 1 2 3 4 5 ನೋಡಿ, 5 ಆಯಿತು. 6 ಆಯಿತು. ಈಗ ಇಲ್ಲಿ ನಾನು ಒಂದು ಬೀಡನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಬೀಡನ್ನು ಸೇರಿಸ್ಕೊತೀನಿ. ಇಲ್ಲಿ ನೀವು ಹೇಗೆ ಬೇಕಾದರೂ ಹಾಕ್ಬೋದು, ಅಂದರೆ ಹೆಂಡಲ್ಲಿ, ಏಕೆಂದರೆ ಬಟ್ ಅದು ಫಿನಿಶಿಂಗ್ ನೀಟಾಗಿರಬೇಕು. ನಾವು ಆರ್ಚನ್ನು ಫುಲ್ಲು ಯು ಶೇಪಲ್ಲಾದರೂ ಹಾಕ್ಬೋದು, ಈ ಥರ ಫ್ಲಾಟ್ ಆಗಾದರೂ ಹಾಕ್ಬೋದು. ಇದು ಸೈಡಿಗೆ ಬರುತ್ತೆ, ಸೊ ಹಾಗಾಗಿ ನಾನು ಯು ಶೇಪ್ ಏನು ಜಾಸ್ತಿ ಹಾಕ್ತಿಲ್ಲ. ಮತ್ತು 6 ಡಬಲ್ ನಾಟ್ ಒಟ್ಟಿಗೆ ಔಟ್ ಸೈಡು ಆರ್ಚ್ ಬರೋದೆಲ್ಲ ಲ್ಯಾವೆಂಡರ್ ಕಲರಲ್ಲಿರಬೇಕು. ಸಿಕ್ಸ್ ಆಯಿತು. ಇನ್ನು ಆಫ್ ಇದೆ ನೋಡಿ, ಇದು ಕಂಪ್ಲೀಟ್ ಆಯಿತು. ಈಗ ನಾನು ಒಂದು ಪಿನ್ನನ್ನು ಹಾಕ್ತಾಯಿದ್ದೀನಿ.
ನೀವಿಲ್ಲಿ ಏನಾದರೂ ಒಂದು ಈ ಥರ ಪಿನ್ನು ಅಥವಾ ಇದು ಕುಚ್ಚಿಗೆ ಅಂತಲೇ ಪ್ಲಾಸ್ಟಿಕ್ದು ಪಿನ್ ಬರುತ್ತೆ ಚಿಕ್ಕ ಚಿಕ್ಕದು, ಅದನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮೇ ಕೇಳಿದೆ, ಅವ್ರು ಇನ್ನೂ ತರಿಸಿರಲಿಲ್ಲ. ಸೊ ಅದು ನಿಮಗೆಲ್ಲ ತೊಗೊಂಡು ಈ ಥರ ಬೇಕಾಗುತ್ತದು ಪಿನ್ನು. ನಾನು ಸೇಫ್ಟಿ ಪಿನ್ ಹಾಕ್ತಾಯಿದ್ದೀನಿ. ಆ ಕ್ರೋಶದಲ್ಲಿ ನಾವು ಇಲ್ಲೊಂದು ಬೀಡ್ ಹಾಕ್ಕೊಳೋದಿಲ್ಲ, ಬಟ್ ಬೀಡಿಗೆ ಹಾಕಿರೋ ಥ್ರೆಡ್ಡನ್ನು ಸೇರಿಸ್ಕೋಬೇಕು. ಸೊ ಆಗಾಗ ಇಲ್ಲಿ ಸ್ಟಿಫಾಗಿ ಕೂತ್ಬಿಟ್ಟಿರುತ್ತೆ, ಎಳ್ಕೊಳಕ್ಕೆ ಬರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಲೂಸ್ ಅಷ್ಟೇ, ಜಾಸ್ತಿ ಬೇಡ. ಒಂದು ಕ್ರೋಶ ನೀಡಲು ನಮಗೆ ಸೇರಿಸೋಷ್ಟು ಸ್ಪೇಸ್ ಬೇಕಲ್ಲಿ. ಈಗ ಒಂದಾಯಿತು. ಇಲ್ಲಿ ಮತ್ತೆ ನಾವು ಈ ಜಾಗನ ಹಾಕ್ತಾಯಿದ್ದೀನಿ ನೋಡಿ, ಈ ಕಡ್ಡಿನ ಇಲ್ಲಿ ಹಾಕ್ತಾಯಿದ್ದೀನಿ. 14 ಅಥವಾ 15 ನಾಟನ್ನು ಹಾಕಬೇಕಿಲ್ಲಿ. ನೀವು ಸ್ಟಾರ್ಟಿಂಗ್ ಏನು ಹಾಕಿದ್ದೀರೋ ಅದನ್ನೇ ಹಾಕಿ. ಅಂದರೆ ಇಲ್ಲಿ ನಾನು ಈ ಬೀಡಿಂದ ಇಲ್ಲಿಗೆ 14 ಹಾಕಿದ್ದೀನಿ. 4 5 6 7 8 9 10 11 12 13 14 ನೋಡಿ, ಇಲ್ಲಿ 14 ಆಗಿದೆ. ಸಾರಿ 13 ಆಗಿದೆ. 14. ಈಗ ಒಂದು ಬೀಡನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನಿಲ್ಲಿ 2 ಸೈಡು ಆರ್ಚ್ಗೆ ಬೀಡನ್ನು ಸೇರಿಸ್ಕೊತಿದ್ದೀನಿ. ಅವರು ಆ ಬೀಡ್ಗೆನ ಕಾಟನ್ನು ಥ್ರೆಡ್ ಹಾಕಿ ಸೂಜಿಲಿ ಸ್ಟಿಚ್ ಮಾಡ್ಕೋಬೋದು. ಈಗ ನಾರ್ಮಲಾಗಿ ಮತ್ತೆ 7 ಡಬಲ್ ನಾಟ್. ನಾನಿಲ್ಲಿ ಆರ್ಚಿಗೆ ಒಂದು ಸೈಡ್ 7 ಡಬಲ್ ನಾಟ್, ಇನ್ನೊಂದು ಸೈಡ್ 7 ಡಬಲ್ ನಾಟ್ ಹಾಕಿದ್ದೀನಿ. ಸೊ ಹಾಗಾಗಿ ಮತ್ತೆ ಸೇಮ್ ಇಲ್ಲಿ 7 ಡಬಲ್ ನಾಟ್. 5 6 7 ಆಯಿತು. ಈ ಥ್ರೆಡ್ಡನ್ನು ರಿಮೂವ್ ಮಾಡಿ ನೋಡಿ, 13 ಆಗಿದೆ. 14. ಈಗ ಒಂದು ಬೀಡನ್ನು ಸೇರಿಸ್ಕೊಳ್ಳೋಣ. ಇಲ್ಲಿ ನಾನಿಲ್ಲಿ 2 ಸೈಡು ಆರ್ಚ್ಗೆ ಬೀಡನ್ನು ಸೇರಿಸ್ಕೊತಿದ್ದೀನಿ. ಅವರು ಆ ಬೀಡ್ಗೆನ ಕಾಟನ್ನು ಥ್ರೆಡ್ ಹಾಕಿ ಸೂಜಿಲಿ ಸ್ಟಿಚ್ ಮಾಡ್ಕೋಬೋದು. ಈಗ ನಾರ್ಮಲಾಗಿ ಮತ್ತೆ 7 ಡಬಲ್ ನಾಟ್. ನಾನಿಲ್ಲಿ ಆರ್ಚಿಗೆ ಒಂದು ಸೈಡ್ 7 ಡಬಲ್ ನಾಟ್, ಇನ್ನೊಂದು ಸೈಡ್ 7 ಡಬಲ್ ನಾಟ್ ಹಾಕಿದ್ದೀನಿ. ಸೊ ಹಾಗಾಗಿ ಮತ್ತೆ ಸೇಮ್ ಇಲ್ಲಿ 7 ಡಬಲ್ ನಾಟ್. 5 6 7. ಫ್ರೆಂಡ್ಸ್, ಒಂದು ಸ್ಮಾಲ್ ಮಿಸ್ಟೇಕು. ಇಲ್ಲಿ ನಾನು ಆವಾಗಲೇ ಸೇಫ್ಟಿ ಪಿನ್ ಹಾಕಿದ್ನಲ್ವ, ಅಲ್ಲಿ ಹಾಗೇ ಈ ಲೂಪ್ ಹಾಕಬೇಕಾದ್ರೆ, ಪೆಟಲ್ಸ್ ಹಾಕ್ಬೇಕಾದ್ರೆ ಬೀಡ್ ಸೇರಿಸ್ಕೊಳೋಕ್ಕೆ ನಾನು ಈ ಶೆಟ್ಟಲ್ಗೆ ಬೀಡ್ ಸೇರಿಸಿಲ್ಲ. ಸೊ ಹಾಗಾಗಿ ಬರಲಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಈ ಥರ ಈ ಇನ್ಸೈಡ್ ಬರುತ್ತಲ್ಲ ಬ್ಲೂ ಥ್ರೆಡ್ಡು, ಆ ಥ್ರೆಡ್ಗೆ ನಾನು ಬೀಡನ್ನು ಸೇರಿಸ್ಕೊಂಡು ಆನಂತರ ಸೇಫ್ಟಿ ಪಿನ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಸೇರಿಸ್ಕೊತಾ ಇದ್ದೀನಿ. ಆನಂತರ ಆ ಪೆಟಲ್ಸ್ ಹಾಕ್ಬೇಕಾದ್ರೆ ಇಲ್ಲಿಗೆ ಆ ಥ್ರೆಡ್ಡನ್ನು ನಾವು ಸೇರಿಸ್ಕೊಂಡ್ರೆ ಸಾಕು, ಆವಾಗ ಕಂಪ್ಲೀಟ್ ಆಗುತ್ತೆ ನೀಟಾಗೆ. ನೋಡಿ, ನಾನು ಇಲ್ಲಿ ಶೆಟಲ್ಗೆ ಯಾವುದೇ ರೀತಿ ಬೀಡನ್ನು ಏರಿಸ್ಕೊಂಡಿಲ್ಲ. ಸೊ ಹಾಗಾಗಿ ಈ ಥರ ಐಡಿಯಾ ಮಾಡಿದ್ದು. ಇನ್ಸೈಡ್ ಬರುತ್ತಲ್ಲ ಆ ಥ್ರೆಡ್ಗೆ ಬೀಡನ್ನು ಸೇರಿಸಿ ಒಂದು ಸೇಫ್ಟಿ ಪಿನ್ ಹಾಕಿದ್ದೀನಿ. ನೋಡಿ, ಈಗ ಲೂಪನ್ನು ಹಾಕ್ತೀನಿ.
ಈಗ ಲೂಪ್ ಹಾಕೋಣ. 6 ಡಬಲ್ ನಾಟ್, 1 2 3 4 5 6 ಆಗಿದೆ ನೋಡಿ. ಈಗ ಈ ಸೇಫ್ಟಿ ಪಿನ್ನನ್ನು ನಿಧಾನಕ್ಕೆ ರಿಮೂವ್ ಮಾಡಿಕೊಂಡು ಇಲ್ಲಿ ಏನಕ್ಕೆ ಸೇಫ್ಟಿ ಪಿನ್ ಹಾಕ್ತೀವಿ ಅಂದರೆ, ನಾವು ಈ ಥ್ರೆಡ್ಡನ್ನು ಸುತ್ಕೊತೀವಲ್ಲ ದಾರ ಕೈಗೆ ಬ್ಲೂ ಕಲರ್ದು ಪೆಟಲ್ಸ್ ಹಾಕೋದಕ್ಕೆ, ಸೊ ಹಾಗಾಗಿ ಅದು ಬಂದುಬಿಡುತ್ತೆ. ಇಲ್ಲಾಂದರೆ ಮತ್ತೆ ನಾವು ಈ ಥರ ಬೀಡ್ಸ್ ಹಾಕೋದಕ್ಕೂ ಬರಲ್ಲ. ಸೊ ಹಾಗಾಗಿ ಈ ಥರ ಪಿನ್ ಹಾಕ್ಕೊಂಡ್ರೆ ನಮಗೆ ಅಲ್ಲಿ ಈಸಿಯಾಗಿ ಲಾಕ್ ಮಾಡ್ಕೋಬೋದು. ನೋಡಿ, ಈ ಥರ ಆ ಬೀಡ್ ಸೇರಿಸಿರೋ ಥ್ರೆಡ್ಡಿಂದ ನಾವು ಬ್ಲೂ ಥ್ರೆಡ್ಡನ್ನು ಎಳ್ಕೊಂಡು ಶಟಲಲ್ಲಿರೋದನ್ನು ಮತ್ತೆ ಆ ಶಟಲನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಈಗ ಮತ್ತೆ ಸೇಮ್ ಮೂವ್ ಆಗುತ್ತೋ ಇಲ್ವೋ ಚೆಕ್ ಮಾಡ್ಕೊಳ್ಳಿ. ಥ್ರೆಡ್ಡು ನೋಡಿ ಮೂವ್ ಆಗ್ತಿದೆ. ಈಗ ಮತ್ತೆ ಸೇಮ್ 6 ಡಬಲ್ ನಾಟ್, 1 ಸೆಕೆಂಡ್, 1 2 3 4 5 6 ನೋಡಿ, 6 ಆಯಿತು. ಈಗ ನಾವು ಈ ಬೀಡನ್ನು ಸೇರಿಸೋದು ತೋರಿಸ್ತೀನಿ. ಮಧ್ಯದಲ್ಲಿ ಇದೆ ಏಕ ಇದೆಯಲ್ಲ, ಲೂಪೆಲ್ಲ ಖಾಲಿ ಬಿಟ್ಟಿದ್ದೀನಲ್ವ, ಅದಕ್ಕೆ ಪ್ರತಿಯೊಂದು ನಾವು ಈ ಕಡೆ ಸೈಡು ಪೆಟಲ್ಸ್ ಹಾಕ್ಬೇಕಾದ್ರೆ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ಬೀಡನ್ನು ಸೇರಿಸ್ಕೊಂಡು ನೋಡಿ, ಈ ಖಾಲಿ ಆಲ್ರೆಡಿ ಪೆಟಲ್ ಆಗಿದೆಯಲ್ಲ, ಆ ಖಾಲಿ ಲೂಪ್ ಇದೆಯಲ್ಲ ಅಲ್ಲಿಗೆ ಬೀಡನ್ನು ಸೇರಿಸಿ ಅನಂತರ ಈ ದಾರನ ಎಳ್ಕೋಬೇಕು. ಬೆರಳಿಗೆ ಸುತ್ಕೊಂಡಿದ್ದೀವಲ್ಲ ಹೊಸ ಪೆಟಲ್ ಹಾಕ್ಬೇಕಾದ್ರೆ ಆ ಥ್ರೆಡ್ಡನ್ನು ಎಳ್ಕೊಂಡು ಅದಕ್ಕೆ ನಾವು ಶಟಲನ್ನು ಇನ್ಸರ್ಟ್ ಮಾಡಬೇಕು. ನೋಡಿ, ಈಗ ಮತ್ತೆ ಸೇಮ್ 6 ಡಬಲ್ ನಾಟ್, 5 6 ನೋಡಿ, 6 ಆಯಿತು. ಅಲ್ಲಿಗೆ 3 ಟೈಮ್ಸ್ ಆಗಿದೆ. 6 6 6 6 ಇನ್ನು 1 ಟೈಮ್ ಇದೆ ನೋಡಿ. ಈಗ ಲೂಪನ್ನು ಬಿಡಬೇಕಿಲ್ಲಿ. ನೋಡಿ, ಇಲ್ಲಿ ನಾನು ಬಿಗ್ ಸೈಜಲ್ಲಿ ಒಂದು ಸ್ವಲ್ಪ ಲೆಂತಿಯಾಗಿ ಲೂಪನ್ನು ಬಿಡಬೇಕು. ಯಾಕೆಂದರೆ ನೆಕ್ಸ್ಟ್ ಹಾಕಬೇಕಾದ್ರೆ ನಾವು ಬೀಡನ್ನು ಸೇರಿಸ್ಕೋಬೇಕು. ಸೊ ಹಾಗಾಗಿ ಇಷ್ಟು ಲೂಪನ್ನು ಬಿಡಬೇಕು. ಇದು ನೆಕ್ಸ್ಟು ಪೆಟಲ್ ಹಾಕ್ಬೇಕಾದ್ರೆ ನಾವು ಬೀಡನ್ನು ಸೇರಿಸ್ಕೊಂಡು ಪೆಟಲ್ ಹಾಕಬೇಕು. ಮತ್ತು ಈಗ ಸೇಮ್ 6 ಡಬಲ್ ನಾಟ್, 2 3 4 5 6 ಆಗಿದೆ ನೋಡಿ. ಈಗ ಕಂಪ್ಲೀಟ್ ಮಾಡೋಣ. ನೋಡಿ, ಇದು ಆರ್ಚ್ ಇವಾಗ ನೋಡಿ ಕ್ಲಿಯರಾಗಿ ಗೊತ್ತಾಗ್ತಿದೆ ನಮಗೆ. ಇಲ್ಲಿ ಬೀಡ್ ಸೇರಿಸಲಿಲ್ಲ ಅಂದರೆ ಅದು ಡಿಸೈನ್ ಚೆನ್ನಾಗಿ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ಇಲ್ಲಿ ಆಲ್ರೆಡಿ ಬಿಟ್ಟಿದ್ದೆ ಥ್ರೆಡ್ ಬೀಡ್ ಹಾಕ್ಕೊಂಡೆ. ಇಲ್ಲಿ ಬೀಡ್ ಸೇರಿಸ್ಬೇಕಂದ್ರೆ ನಾವು ಒಂದು ಬೀಡನ್ನು ಏರಿಸಿ ಥ್ರೆಡ್ಗೆ ಬ್ಲೂ ಥ್ರೆಡ್ಡಿಗೆ ಬೀಡನ್ನು ಏರಿಸಿ ಸೇಫ್ಟಿ ಪಿನ್ ಹಾಕ್ಬಿಡಬೇಕು. ಆನಂತರ ನಾವು ಪೆಟಲ್ ಹಾಕ್ಬೇಕಾದ್ರೆ ಜಾಯಿನ್ ಮಾಡ್ಕೋಬೇಕು. ನೋಡಿ, ಕ್ಲೀನಾಗಿ ಬಂದಿದೆ. ಈಗ ಮತ್ತು ಆರ್ಚ್ ಹಾಕ್ಬೇಕಾದ್ರೆ ನಾವು ಯಾವತ್ತೂ ಈ ಥರ ಮೇಲಕ್ಕೆ ಇಟ್ಕೋಬೇಕು ಉಲ್ಟಾ.
ಇದು ಉದ್ದ ಇದ್ದರೆ ಥ್ರೆಡ್ಡು ನಮಗೆ ನಾಟ್ ಹಾಕೋದಕ್ಕೆ ಬರೋಲ್ಲ. ಎಷ್ಟು ಬೇಕೋ ಅಷ್ಟೇ ನೋಡಿ. ಇಷ್ಟು ಒಂದು 8 ಇಂಚು 9 ಇಂಚಷ್ಟು ನಾವು ಈ ಥರ ಥ್ರೆಡ್ಡನ್ನು ಇಟ್ಕೋಬೇಕಷ್ಟೇ. ಪೆಟಲನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. 1 2 3 4 5 6 7 ಡಬಲ್ ನಾಟ್ ಹಾಕ್ತಾಯಿದ್ದೀನಿ. ಲ್ಯಾವೆಂಡರ್ ಕಲರ್ನ 7 ಆಯಿತು. ಬೀಡ್ ಸೇರಿಸ್ತೀನಿ ನೋಡಿ. ಇವಾಗ ಈ ಬೀಡ್ ಥ್ರೆಡ್ಡಲ್ಲಿರೋ ಬೀಡನ್ನು ಇಲ್ಲಿಗೆ ಬಿಡ್ತಾಯಿದ್ದೀನಿ. ಮತ್ತು ಸೇಮ್ 7 ಡಬಲ್ ನಾಟು ನೋಡಿ. ಈ ಬೀಡನ್ನು ಬಿಡಬೇಕಾದ್ರೆ ನೀವು ಸ್ವಲ್ಪ ಈ ಥರ ಲೂಪನ್ನು ಲೆಂತಿಯಾಗಿ ಬಿಡಬೇಕು. ಅವಾಗ ಬೀಡು ಅಲ್ಲಿ ಕೆಳಗಡೆ ಇರುತ್ತೆ. ಆ ಥ್ರೆಡ್ಡನ್ನು ನಾವು ಟೈಟಾಗಿ ಇಳ್ಕೊಂಡ್ರೆ ಈ ಥರ ಸೈಡಿಗೆ ಬಂದುಬಿಡುತ್ತೆ ಬೀಡು. ಸೊ ಈ ಥರ ಇದ್ದರೆ ಅವರು ಸ್ಟಿಚ್ ಮಾಡ್ಕೊಳಕ್ಕೆ ಇದಕ್ಕೆ ಈ ಬೀಡ್ ಒಳಗಡೆ ಸೂಜಿ ದಾರ ಏರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊತಾರೆ ಸ್ಯಾರಿಗೆ. 5 6 7 ಆದಮೇಲೆ ಕಂಪ್ಲೀಟಾಗಿ ಹಿಂಗೆ ಎಳ್ಕೊಳ್ಳೋಣ ಬಿಗ್ಗೆಗೆ. ಈಗ ಈ ಬೆರಳಿಗೆ ಸುತ್ತಿರೋ ಥ್ರೆಡ್ಡನ್ನು ರಿಮೂವ್ ಮಾಡಿ ಈಗ ಮತ್ತೆ ಈಗ ಉಲ್ಟಾ ಇಟ್ಕೋಬೇಕು. ಈಗ ಉಲ್ಟಾ ಇಟ್ಕೊಂಡು ಮತ್ತೆ ಈಗ ಪೆಟಲನ್ನು ಹಾಕೋಣ. One, 2, 3, 4, 5, 6 ಆಗಿದೆ. ಈಗ ನೋಡಿ ಪಕ್ಕಕ್ಕೆ ಬೀಡ್ ಸೇರಿಸೋದು ತೋರಿಸ್ತೀನಿ ನೋಡಿ. ಇಲ್ಲಿ ಲೆಂತಿಯಾಗಿ ಬಿಟ್ಕೊಂಡಿದ್ದೀವಲ್ಲ ಬೀಡು, ಅಲ್ಲಿ ಹತ್ರ ಲೂಪು, ಅದಕ್ಕೆ ಫಸ್ಟ್ ಬೀಡನ್ನು ಸೇರಿಸೋಣ. ಇದು ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ. ಇದನ್ನು ಸ್ವಲ್ಪ ಲೆಂತಿಯಾಗಿ ಬಿಟ್ಕೋಬೇಕು ನೋಡಿ. ನಾವು ಫಸ್ಟು ಬೀಡನ್ನು ಸೇರಿಸ್ಕೊಂಡು ಅದೇ ನೀಡಲನ್ನು ರಿಮೂವ್ ಮಾಡಬಾರ್ದು. ಹಾಗೇ ನೀಡಲ್ ಇಟ್ಕೊಂಡು ಈ ಬೆರಳಿಗೆ ಸುತ್ಕೊಂಡಿದ್ದೀವಲ್ಲ ದಾರ, ಹೊಸ ಪೆಟಲ್ ಹಾಕ್ತಾಯಿದ್ದೀವಲ್ಲ, ಈ ಥ್ರೆಡ್ಡನ್ನು ಈ ಬೀಡ್ ಥ್ರೆಡ್ ಇನ್ಸೈಡಿಂದ ಎಳ್ಕೊಳ್ಳೋಣ. ಬೀಡ್ ಏರಿಸಿದ್ದೀವಲ್ಲ ಆ ಥ್ರೆಡ್ ಒಳಗಡೆಯಿಂದ ನಾವು ದಾರ ಎಳ್ಕೊಂಡು ಅದಕ್ಕೆ ಶಟಲನ್ನು ಇನ್ಸರ್ಟ್ ಮಾಡಬೇಕು. ಈಗ ಮತ್ತೆ ಸೇಮ್ ಇಲ್ಲಿ 2 ಟೈಮ್ಸ್ ಬೀಡನ್ನು ಸೇರಿಸ್ಕೋಬೇಕು. ಇಲ್ಲಿ ಒಂದು ಸಲ ನೋಡಿ, 2 3 4 5 6. ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು, ಕನ್ಫ್ಯೂಸ್ ಆಗ್ಬೋದು, ಬಟ್ ಲುಕ್ ವೈಸು ಬ್ರೈಡಲ್ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. 6 ಟೈಮ್ ಒಂದು ಸಲ ಆದಮೇಲೆ ಒಂದು ಬೀಡು, ಮತ್ತು ಇವಾಗ 6 ಟೈಮ್ ಇನ್ನೊಂದು ಸಲ ಸೆಕೆಂಡ್ ಟೈಮು. ಇದು ಮಿಡಲ್ ಒಂದು ಬೀಡು ನೋಡಿ. ಇದಕ್ಕೆ ಆಲ್ರೆಡಿ ಒಂದು ಸೈಡ್ ಲೇಸ್ ಮುಗ್ದೋಗಿದೆಯಲ್ಲ, ಅದಕ್ಕೆ ಬೀಡನ್ನು ಹಾಕಿ ಮತ್ತೆ ಸೇಮ್ ನಾವು ದಾರ ತೊಗೊಂಡು ಅದರೊಳಗಡೆಯಿಂದ ಶಟಲನ್ನು ಹಾಕಬೇಕು. ಮತ್ತು ಈಗ 2 ಟೈಮ್ಸ್ ಆಯಿತು. ಈಗ ಇದು 3 ಟೈಮ್ಸು 6 ನಾಟ್ ಹಾಕೋದು. 3ನೇ ಟೈಮ್ ಹಾಕ್ತಾಯಿದ್ದೀನಿ. 1 2 3 4 5 6 ನೋಡಿ. 1 2 3 ಆಗಿದೆ. ಈಗ ಹೊಸ ಬೀಡ್ ಹಾಕೊಳೋದಕ್ಕೆ ಜಾಗ ಲೂಪನ್ನು ಬಿಡ್ತಾಯಿದ್ದೀವಿ. ನೆಕ್ಸ್ಟ್ ಪೆಟಲ್ ಹಾಕ್ಬೇಕಾದ್ರೆ ಇಲ್ಲಿಗೆ ಬೀಡ್ ಹಾಕಬೇಕು. 1 2 3 4 5 6 ಆಗಿದೆ. ಇದು ಕಂಪ್ಲೀಟ್ ಆಯಿತು. ಈ ಥ್ರೆಡ್ಡನ್ನು ರಿಮೂವ್ ಮಾಡಿ ಬೆರಳಿಂದ ನಿಧಾನಕ್ಕೆ ಈ ದಾರನ ಎಳ್ಕೊಳ್ಳೋಣ. ಬೆರಳಿಗೆ ಸುತ್ಕೊಂಡಿರ್ತೀವಲ್ಲ ದಾರ, ಪೆಟಲ್ ಹಾಕೋದನ್ನು ಎಳ್ಕೋಬೇಕು ನೋಡಿ. ಈ ಥರ ಬರುತ್ತೆ ಲುಕ್, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. 4 ಬೀಡ್ ಬರುತ್ತೆ ಇಲ್ಲಿ. ಇದೊಂದು ಬೀಡು, ಇದೊಂದು ಬೀಡು, ಇದೊಂದು. ನಿಮಗೆ ಡಿಫ್ರೆಂಟಾಗಿರೋ ಬೀಡ್ ಹಾಕ್ಕೊತೀವಿ ಅಂದರೆ
ಇಲ್ಲಿ ಮಧ್ಯಕ್ಕೆ ಬೇಕಾದ್ರೆ ಕ್ರಿಸ್ಟಲ್ ಬೀಡ್ ಹಾಕ್ಕೋಬೋದು, ಇದೇ ಸೈಜಿಂದು. ಬಟ್ ತುಂಬ ದೊಡ್ಡ ಬೀಡ್ ಹಾಕ್ಕೋಬೇಡಿ, ಚೆನ್ನಾಗಿ ಕಾಣಲ್ಲ. ಇನ್ನು ಕಲರ್ ಬೀಡ್ ಹಾಕ್ಕೊತೀವಿ ಅಂದರೂ ಓಕೆ. ಇಲ್ಲಿ ಮಧ್ಯಕ್ಕೆ ಎಲ್ಲಿ ಬೇಕಾದ್ರೂ ಹಾಕ್ಕೋಬೋದು, ಬಟ್ ಗೋಲ್ಡ್ ಕಲರ್ ಹಾಕಿದ್ರೆ ತುಂಬ ಲುಕ್ ವೈಸ್ ಚೆನ್ನಾಗಿರುತ್ತೆ. ಈ ಮಿಡಲ್ಗೆ ಸ್ವಲ್ಪ ಚೇಂಜ್ ಇಲ್ಲ ಅಂದರೆ ನೀವು ಇದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ, ಆ ಬೀಡ್ ಬೇಕಾದ್ರೂ ಹಾಕ್ಕೋಬೋದು. ಈ ಸೈಜಿನ ಕ್ರಿಸ್ಟಲ್ ಬರುತ್ತೆ, ಇದನ್ನು ಬೇಕಾದ್ರೂ ಹಾಕ್ಕೋಬೋದು. ಬಟ್ ಇದಕ್ಕೆ ನೀಡಲ್ಲು ಏರಲ್ಲ, ಈ ಕ್ರಿಸ್ಟಲ್ಗೆ ನೀಡಲ್ಲು ಬರಲ್ಲ. ಚಿಕ್ಕ ಕ್ರಿಸ್ಟಲ್ ನೀಡಲ್ ತೊಗೊಂಡು ಏರಿಸ್ಕೋಬೋದು. ಬಟ್ ಇದು ಬೀಡು ಒಂದೊಂದ್ಸಲಿ ಒಡೆದೋಗ್ಬಿಡುತ್ತೆ ಥ್ರೆಡ್ ಎಳ್ಕೊಬೇಕಾರೆ. ಸೊ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಓಲ್ ದೊಡ್ಡದಾಗಿರೋ ಬೀಡು ಯಾವ್ದು ಸಿಕ್ಕಿದ್ರೂ ಸಹ ನೀವು ಯೂಸ್ ಮಾಡ್ಕೋಬೋದು. ಈಗ ಮತ್ತೆ ಆರ್ಚ್ ಹಾಕ್ಬೇಕಾದ್ರೆ ಈ ಥರ ಇಟ್ಕೋಬೇಕು. ಮೇಲಕ್ಕೆ ಆರ್ಚ್ ಹಾಕ್ಬೇಕಾದ್ರೆ ಈ ಥರ ಹಾಕಬೇಕು. ಪೆಟಲ್ ಹಾಕ್ಬೇಕಾದ್ರೆ ಈ ಥರ ಹಾಕಬೇಕು. ಇನ್ನೊಂದು ಆರ್ಚು ಪೆಟಲ್ ಹಾಕಿ ತೋರಿಸ್ಬಿಡ್ತೀನಿ ನಿಮಗೆ, ಕನ್ಫ್ಯೂಸ್ ಆಗಬೇಡಿ. ಸ್ವಲ್ಪ ವಿಡಿಯೋ ಲೆಂತಿ ಆಗುತ್ತೆ. ಟೂ 3 4 5 6 7 ಆಯಿತು. ಬೀಡನ್ನು ಸೇರಿಸ್ತಿದ್ದೀನಿ. ತ್ರೀ 4 5 6 7 ಆಯಿತು. ಮತ್ತೆ ಈಗ ಪೆಟಲ್ಸ್ ಹಾಕೋಣ. ಪೆಟಲ್ ಹಾಕ್ಬೇಕಾದ್ರೆ ನೀವು ಈಗ ತಿರುಗಿಸ್ಕೋಬೇಕು. ಅವಾಗ ನೋಡಿ, ಈಗ ನೋಡ್ಕೊಳ್ಳಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. 2 3 4 5 6 ಆಯಿತು. ನೋಡಿ, ಲೂಪ್ಗೆ ಬೀಡನ್ನು ಸೇರಿಸ್ತಿದ್ದೀನಿ. ಬೀಡ್ ಸೇರಿಸಿ ಇದೇ ಥ್ರೆಡ್ಡನ್ನು ಎಳ್ಕೊಳ್ಳೋಣ ಇದರೊಳಗಡೆ. ಇದಕ್ಕೆ ಈ ಥ್ರೆಡ್ಗೆ ಶಟಲನ್ನು ಹಾಕಬೇಕು. ಮತ್ತು 6 ಡಬಲ್ ನಾಟ್. ಮತ್ತು ನೋಡಿ, ಈ ಬೀಡು ಮಧ್ಯದ ಬೀಡು ಹಾಕ್ತಾಯಿದ್ದೀನಿ. ಇದು 2 ಪೆಟಲಿಂದ ಒಂದೇ ಬೀಡು. ಮತ್ತು 6 ಡಬಲ್ ನಾಟ್. ಬಟ್ ನಾವು ಎರಡು ಲೇಸು ಸಪ್ರೇಟ್ ಹಾಕಿ ಕೂಡ್ಸೋದಕ್ಕೆ ಬರಲ್ಲ, ಅದು ಚೆನ್ನಾಗೂ ಬರಲ್ಲ. ಅದು ಸ್ಟಿಚ್ ಜಾಯಿನ್ ಮಾಡೋದು ತುಂಬ ಕಷ್ಟ. ಈ ಥರ ಆದರೆ ನಮಗೆ ಎಲ್ಲಿ ಜಾಯಿನ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ. ತುಂಬ ಚೆನ್ನಾಗಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. 6 ಆಯಿತು. ಈಗ ಬೀಡ್ ಹಾಕ್ಕೊಳಕ್ಕೆ ಲೂಪು 3 4 5 6. ನೋಡಿ, ಈ ಥ್ರೆಡ್ಡು ಇನ್ಸೈಡ್ ಇರುತ್ತೆ, ಇದನ್ನು ಎಳಿಬೇಕು. ಇಲ್ಲಿ ಬಿಗ್ಗೆಗೆ ಲೇಸ್ ಆಗಿರೋದನ್ನ ಹೆಬ್ಬೆರಳಲ್ಲಿ ಇಟ್ಕೊಂಡು ಹಿಡಿದ್ರೆ ನಮಗೆ ಸ್ಟಿಫಾಗಿ ಕೂರುತ್ತೆ ಲೇಸ್. ನೋಡಿ, ಕಂಪ್ಲೀಟ್ ಆಯಿತು. 3 ಪೆಟಲ್ಸ್ ಹಾಕಿದ್ದೀನಿ. ಆಗಲೇ 4 ಆಗಿತ್ತು, ಈಗ 6 ಆಯಿತು. ಇದನ್ನು ಪೂರ್ತಿಯಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಬಂತು ಅಂತ ತೋರಿಸ್ತೀನಿ. ಇದು ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಈಗಲೇ ಟ್ರೈ ಮಾಡಿ, ನೀವು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆ ಯಾರಾದರೂ ಹೊಸ್ದಾಗಿ ವಿಡಿಯೋ ನೋಡ್ತಾಯಿದ್ರೆ ಈಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಟ್ಯಾಟಿಂಗ್ ಹಾಕೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.